ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಯಾವುದೇ ಅಡಿಗೆಯನ್ನು ಹೇಳಿಕೊಡ್ತಾ ಇಲ್ಲ. ಇವತ್ತು ನಾನೊಂದು ಹೊಸ ಕಬ್ಬಿಣದ ತವ ತಂದಿದ್ದೇನೆ, ಅಂದರೆ ಕಾಸ್ಟ್ ಐರನ್ ತವ ತಗೊಂಡಿದ್ದೇನೆ. ಅದನ್ನು ಇವತ್ತು ಸರಿ ಮಾಡಿ ದೋಸೆ ಎಬ್ಬಿಸುವ ಹಾಗೆ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ. ಇದು ತುಂಬ ಜನರ ಸಮಸ್ಯೆ. ಇದು ನನಗೆ ತುಂಬ ಜನ ಹೇಳಿದರು, ಅದಕ್ಕೊಂದು ಏನಾದರೂ ಒಂದು ಪರಿಹಾರ ಒಂದು ಹೇಳಿ ಅಂತ ಹೇಳಿಕೊಂಡು. ಹಾಗೆ ನಾನಿವತ್ತು ಅದರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಅದರಲ್ಲಿ ನೋಡಿ, ನಾನೀಗ ಮಾಡಿ ಅದರಲ್ಲಿ ನೀರು ದೋಸೆ ಮಾಡ್ತಾ ಇದ್ದೇನೆ. ನೀರು ದೋಸೆ ಅಂದರೆ ಎಲ್ಲ ದೋಸೆಗಿಂತ ಕಷ್ಟವಾದ ದೋಸೆ. ನಿಮಗೆ ಸಾಧಾರಣದ ತವದಲ್ಲಿ ಅದು ಎದ್ದು ಬರೋದಿಲ್ಲ, ಎಲ್ಲ ಹರಿದು ಹೋಗ್ತದೆ. ಹಾಗೆ ಇವತ್ತು ನೀರು ದೋಸೆ ಹಾಗೂ ಇನ್ನೊಂದು ಕಷ್ಟವಾದ ದೋಸೆ ಅಂದರೆ ಹಲಸಿನಕಾಯಿ ದೋಸೆ. ಅದು ಸಹ ಹಾಗೆ, ನಿಮಗೆ ಎಲ್ಲ ತವಕ್ಕೆ ದೋಸೆ ಹಚ್ಚಲಿಕ್ಕೂ ಬರೋದಿಲ್ಲ, ಅದು ಎಬ್ಬಿಸಲಿಕ್ಕೂ ಬರೋದಿಲ್ಲ. ಹಾಗೆ ಅದೆರಡು ದೋಸೆಯನ್ನು ಕೂಡ ಇವತ್ತು ಫ್ರೆಶ್ ಆಗಿ ನಾನೀಗ ಹೊಸ ತವವನ್ನು ಸೆಟ್ ಮಾಡಿ ಅದರಲ್ಲಿ ಹೇಗೆ ದೋಸೆ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಇದು ನಾನು ಮೊದಲೇ ಮಾಡಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಯಾಕೆಂದರೆ ಸರಿ ಬರಲಿಲ್ಲ ಅಂತ ಆದರೆ ಮತ್ತೆ ನಾನು ಸುಮ್ಮನೆ ಅದನ್ನೆಲ್ಲ ಹೇಳಬಾರ್ದಲ್ಲ, ಅದಕ್ಕೋಸ್ಕರ ಮಾಡಿ ಆಮೇಲೆ ಹೇಳ್ತಾ ಇದ್ದೇನೆ. ನೋಡಿ, ನಾನೊಂದು 2-3 ಈರುಳ್ಳಿಯ ಹೊರಗಡೆಯ ಸಿಪ್ಪೆ, ಒಳಗಡೆಯದ್ದು ಬೇಡ, ಹೊರಗಡೆ ಒಣಗಿದ ಸಿಪ್ಪೆ ಇರ್ತದಲ್ಲ, ಆ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳಿ ಮೊದಲಿಗೆ. ಆಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳೆಣ್ಣೆ. ನಾನು ಎಳ್ಳೆಣ್ಣೆ ಹಾಕಿದ್ದು, ಹಾಗಾಗಿ ಎಳ್ಳೆಣ್ಣೆನೇ ನೀವು ಟ್ರೈ ಮಾಡಿ. ಯಾಕೆ ಅಂದರೆ ಮತ್ತೆ ನೀವು ಬೇರೆ ಎಣ್ಣೆ ಹಾಕಿ ಅದು ಎಳ್ಳಿಲ್ಲ ಅಂತಾದರೆ ನಾನು ಮತ್ತೆ ಏನು ಹೇಳಲಿಕ್ಕಾಗೋದಿಲ್ಲ ಅದಕ್ಕೆ. ಹಾಗಾಗಿ ಮತ್ತೆ ಒಂದು 4 ಕಾಳಷ್ಟು ಕಲ್ಲುಪ್ಪು. ಉಪ್ಪು ಸಹ ಹಾಗೆ ಜಾಸ್ತಿ ಹಾಕಬಾರ್ದು, ಒಂದು 4ರಿಂದ 5 ಕಾಳು ಅಥವಾ ಮ್ಯಾಕ್ಸಿಮಮ್ ಅಂದರೆ 10 ಕಾಳನ್ನ ಒಳಗಡೆ ಹಾಕಬೇಕು. ಹಾಕಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಒಂದು 4ರಿಂದ 5 ನಿಮಿಷ, ಅಂದರೆ ಅದು ಈ ಬಿಳಿ ಇರುವ ಸಿಪ್ಪೆ ನೋಡಿ ಹೀಗೆ ಕಪ್ಪು ಕಲ್ಲರಿಗೆ ಬರ್ತದೆ, ಎಲ್ಲ ಸೀದು ಹೋಗ್ತದೆ ಅದು. ಹಾಗೆ ಪೂರ್ತಿಯಾಗಿ ಸೀದು ಹೋಗಬೇಕು. ಒಂದು 3 ನಿಮಿಷ ದೊಡ್ಡ ಉರಿಯಲ್ಲಿ ಇಡಿ. ಅದು ಸೀದು ಹೋಗಲಿಕ್ಕೆ ಶುರು ಆದ ನಂತರ ಉರಿ ಸಣ್ಣ ಮಾಡಿ ಅದೇ ಇದರಲ್ಲಿ ಅದು ಹಾಗೆಯೇ ಸೀದು ಹೋಗ್ತಾ ಇರಲಿ. ಎಲ್ಲ ಸೀದು ಹೋಗಿ ಲಾಸ್ಟಿಗೆ ನೋಡಿ ಈ ಥರ ಸಿಪ್ಪೆಗಳು ಉಳಿತದೆ. ಇಷ್ಟು ಸೀದು ಹೋಗುವವರೆಗೆ ಅದನ್ನು ಬಿಡಬೇಕು. ಮಿನಿಮಮ್ ಒಂದು 3ರಿಂದ 4 ನಿಮಿಷ ಬೇಕಾಗ್ತದೆ ಇದಕ್ಕೆ, ಒಂದು 5-6 ನಿಮಿಷ ಬೇಕಾಗಲಿಕ್ಕೂ ಸಾಕು. ಅದನ್ನು ನೋಡಿ ಈ ಥರ ಚೆನ್ನಾಗಿ ಆಮೇಲೆ ತವಕ್ಕೆ ಉಜ್ಜಬೇಕು. ಅದನ್ನು ಉಜ್ಜೋದ್ರಿಂದ ಏನಾಗ್ತದೆ ಅಂದರೆ ತವದಲ್ಲಿ ಸಣ್ಣ ಸಣ್ಣ ತೂತುಗಳಿರ್ತದೆ, ಅಂದರೆ ದೋಸೆ ನಾವು ಎರಿಯುವಾಗ ಅದರೊಳಗೆ ಹಿಡ್ಕೊಳ್ಳುವಂತಹ ತೂತುಗಳಿರ್ತವೆ. ಆ ತೂತುಗಳೆಲ್ಲ ಈ ಈರುಳ್ಳಿಯ ಸಿಪ್ಪೆ ಕವರ್ ಮಾಡ್ತದೆ. ನೋಡಿ ಈ ಥರ ಎಲ್ಲ ಆದ ನಂತರ ಆ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಒಂದು ಡ್ರೈ ಬಟ್ಟೆಯಿಂದ ಅದನ್ನು ಒರೆಸಿ, ಒಂದು ಸತಿ ನೀರು ಹಾಕಿ ತೊಳೆಯೋದೇನು ಬೇಡ, ಅದನ್ನು ಚೆನ್ನಾಗಿ ಒರೆಸಿ ಕ್ಲೀನಾಗಿ ಒರೆಸಿ ಆ ಕಪ್ಪು ಎಲ್ಲ ಇದ್ದದ್ದು ಹೋಗಬೇಕು. ಎಲ್ಲವನ್ನು ಕೂಡ ತೆಗೆದು ನಂತರ ಪುನಃ ಅದಕ್ಕೆ 1-2 ಡ್ರಾಪಷ್ಟು ಎಳ್ಳೆಣ್ಣೆ ಹಾಕಿ ಪುನಃ ಅದನ್ನು ಎಣ್ಣೆಯನ್ನು ಪೂರ್ತಿ ಕಾವಲಿಗೆ ಹಚ್ಚಬೇಕು. ನೋಡಿ, ಒಂದು ಸ್ವಲ್ಪ ಹಾಕಿದರೆ ಸಾಕು. ನಾನೊಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಇಲ್ಲಿ ತವ ಸ್ವಲ್ಪ ದೊಡ್ಡದಿದೆ ನಂದು, ಹಾಗಾಗಿ ದೊಡ್ಡ ತವ ಅಂತಾದರೆ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು, ತವ ಸಣ್ಣ ಅಂತಾದರೆ ಸ್ವಲ್ಪ ಕಡಿಮೆ ಸಾಕಾಗ್ಬೋದು. ಚೆನ್ನಾಗಿ ಉದ್ದಿ ಹಾಗೆಯೇ 1 ನಿಮಿಷ ಹೋಗಲಿಕ್ಕೆ ಬಿಟ್ಟೆ ಅದನ್ನು. ಈಗ ನೋಡಿ ಎಣ್ಣೆ ಎಲ್ಲ ಆರಿ ಫುಲ್ ಡ್ರೈ ಆಯ್ತಿದ್ದು. ಈಗ ನೋಡಿ, ಇದು ನೀರು ದೋಸೆ ಹಿಟ್ಟು ನಾನು ಮಾಡಿಟ್ಕೊಂಡಿರುವಂಥದ್ದು, ಇದು ಬೆಳಿಗ್ಗಿನ ತಿಂಡಿಗೆ ಮಾಡಿದ್ದು. ಅದನ್ನು ನೋಡಿ ಈಗ ಹೇಗೆ ಹುಯ್ದು ಅದನ್ನು ಎಬ್ಬಿಸ್ತೇನೆ ಅಂತ ಹೇಳ್ಕೊಂಡು 1 ನಿಮಿಷ ನೀರು ದೋಸೆ ಹುಯ್ದು ಅದನ್ನು ಮುಚ್ಚಿ ಇಡಿ. ಈ ತವಕ್ಕೆ ನಾನ್ ಸ್ಟಿಕ್ ತವದ ಹಾಗೆ ಅಲ್ಲ, ನೀವು ತುಪ್ಪ ಎಣ್ಣೆ ಬೆಣ್ಣೆ ನಿಮಗೆ ಎಂತ ಬೇಕೋ ಅದನ್ನು ಹಾಕಿಕೊಳ್ಬೋದು. ಈಗ ನೋಡಿ ಇದು ಎಷ್ಟು ಆರಾಮಾಗಿ ಎದ್ದು ಬರ್ತದೆ ಅಂತ ಹೇಳಿಕೊಂಡು, ಯಾವುದೇ ಕಷ್ಟ ಇಲ್ಲದೆ ನಾನ್ ಸ್ಟಿಕ್ ತವದಿಂದ ಎದ್ದ ಹಾಗೇ ನಿಮಗೆ ದೋಸೆ ಎಬ್ಬಿಸಲಿಕ್ಕೆ ಬರ್ತದೆ. ನೋಡಿ ಅಷ್ಟು ಆರಾಮವಾಗಿ ಎಬ್ಬಿಸಲಿಕ್ಕೆ ಬರ್ತದೆ ಅಂತ ಹೇಳ್ಕೊಂಡು. ಹೀಗೆ ನಿಮಗೆ ನೀರು ದೋಸೆ ಎಬ್ಬಿಸಲಿಕ್ಕೆ ಬಂತು ಆ ತವದಲ್ಲಿ ಅಂತಾದರೆ ನಿಮಗೆ ಯಾವ ದೋಸೆಯನ್ನು ಕೂಡ ಮುದ್ದೆ ಮಾಡಿಕೊಳ್ಬೋದು. ಮಾಮೂಲಾಗಿ ನಾವು ಹೊಸ ತವ ತಂದರೆ ನಾವೆಲ್ಲ ಸಣ್ಣ ಇರುವಾಗ ಉದ್ದಿನ ದೋಸೆ ಮಾಡ್ತಿದ್ದೆವು. 1 ವಾರ 10 ದಿನ ಹೀಗೆ ಸರಾಗ ಉದ್ದಿನ ದೋಸೆ ಮಾಡಿದ ನಂತರ ನಾವು ನೀರು ದೋಸೆ ಆಗಲಿ ಅಥವಾ ಬೇರೆ ದೋಸೆನ ಅದಕ್ಕೆ ಟ್ರೈ ಮಾಡ್ತಾಯಿದ್ದೆವು. ಹೀಗೆ ಮಾಡೋದ್ರಿಂದ ನಿಮಗೆ ಡೈರೆಕ್ಟಾಗಿ ಹೊಸ ತವದಲ್ಲೇ ಫಸ್ಟಿಗೆ ನೀವು ನೀರು ದೋಸೆ ಮಾಡ್ಬೋದು. ನೀರು ದೋಸೆ ಆಯಿತು ಅಂತಾದರೆ ಉಳಿದ ಯಾವುದೇ ದೋಸೆ ನೀವು ಮಾಡಿಕೊಳ್ಬೋದು. ನೀರು ದೋಸೆ ಜೊತೆಗೆ ಮಾವಿನಕಾಯಿ ಚಟ್ನಿ. ಹಾಗೆಯೇ ಈಗ ಇದೇ ತವದಲ್ಲಿ ಪುನಃ ನಾನು ಹಲಸಿನಕಾಯಿ ದೋಸೆ, ಅಂದರೆ ನಮ್ಮಲ್ಲಿ ದೋಸೆ ಹುಯ್ಯಲಿಕ್ಕೆ ಕಷ್ಟ ಒಂದು ನೀರು ದೋಸೆ, ಒಂದು ಹಲಸಿನಕಾಯಿ ದೋಸೆ ಅಂತೇಳಿ ಪ್ರತೀತಿ ಇದೆ. ಹಾಗೆ ಅದೇ ತವದಲ್ಲಿ ನಾನೀಗ ಹಲಸಿನಕಾಯಿ ದೋಸೆಯನ್ನು ಮಾಡಿ ತೋರಿಸ್ತೇನೆ.
ಹಲಸಿನಕಾಯಿ ದೋಸೆಗೂ ಕೂಡ ಹಾಗೆ ಮೇಲಿಂದ ಒಮ್ಮೆ ಎಣ್ಣೆಯನ್ನು ಪಸೆ ಮಾಡಿಕೊಳ್ಳಿ. ನಂತರ ಒಂದು ಸೌಟು ಹಿಟ್ಟು ಹಾಕ್ಕೊಂಡು ಅದನ್ನು ನೋಡಿ ಈ ಥರ ತೆಳ್ಳಗೆ ಹಚ್ಚಲಿಕ್ಕೆ ಬರ್ತದೆ. ನೋಡಿ ಎಷ್ಟು ತೆಳ್ಳಗೆ ಹಚ್ಚಲಿಕ್ಕೆ ಬರ್ತದೆ ಅಂತ ಹೇಳಿಕೊಂಡು ಈ ಥರ ತೆಳ್ಳಗೆ ಹಚ್ಚಿ ಮೇಲಿಂದ ನಾವು ತೆಂಗಿನ ಎಣ್ಣೆಯನ್ನು ಹಾಕೋದು, ಶುದ್ಧ ತೆಂಗಿನ ಎಣ್ಣೆಯನ್ನು ಉಪಯೋಗಿಸೋದು. ಹಲಸಿನಕಾಯಿ ದೋಸೆ ಅಂದರೆ ಎಣ್ಣೆ ಅದಕ್ಕೆ ಕಾಂಬಿನೇಷನ್. ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಅದು ಗರಿ ಗರಿ ಆಗೋವರೆಗೆ ಒಂದು 2 ನಿಮಿಷ. ಗರಿ ಗರಿ ಬೇಡ ಅಂತ ಹೇಳೋರು ಮೊದಲೇ ಎಬ್ಬಿಸ್ಬೋದು. ನಮ್ಮಲ್ಲಿ ಒಂದು ಸ್ವಲ್ಪ ಗರಿ ಗರಿ ಆದ್ರೇ ಎಲ್ರಿಗೂ ಇಷ್ಟ ಆಗ್ತದೆ. ಹಾಗಾಗಿ ನಾನೊಂದು 2 ನಿಮಿಷ ಅದನ್ನು ನೋಡಿ ಇಷ್ಟು ಗರಿ ಗರಿ ಆಗಲಿಕ್ಕೆ ಬಿಡ್ತೇನೆ. ಅದನ್ನು ಗರಿ ಗರಿ ಆದ ನಂತರ ನೋಡಿ ಹೇಗೆ ಆರಾಮಾಗಿ ಎಬ್ಬಿಸಲಿಕ್ಕೆ ಬರ್ತದೆ ಅಂತ ಹೇಳಿಕೊಂಡು ಸೈಡನ್ನು ಮೊದಲಿಗೆ ಬಿಡಿಸಿಕೊಳ್ಳಿ. ಬಿಡಿಸಿಕೊಂಡ ನಂತರ ನಿಮಗೆ ಆರಾಮವಾಗಿ ತೆಗೆಯಲಿಕ್ಕೆ ಬರ್ತದೆ. ನೋಡಿ ಈ ಥರ ಸೈಡ್ ಬಿಡಿಸ್ಕೊಂಡ್ರೆ ಮಧ್ಯದಲ್ಲಿ ಸುಲಭವಾಗಿ ಕಾವಲಿಗೆ ಬಿಟ್ಟು ಬರ್ತದೆ. ಅದು 2 ಕಡೆ ಕೂಡ ಅದೇ ಥರ ಬೇಯಿಸ್ಕೊಂಡ್ರೆ ನಮ್ಮ ಹಲಸಿನಕಾಯಿ ದೋಸೆ ಕೂಡ ರೆಡಿ ಆಗ್ತದೆ. ನೋಡಿ ಎಷ್ಟು ಆರಾಮವಾಗಿ ಈ ಥರ ಮಾಡಿದರೆ ನೀವು ಅದನ್ನು ಕಾವಲಿಗೆಯನ್ನು ಸರಿ ಮಾಡಿಕೊಳ್ಬೋದು ಅಂತ ಹೇಳಿಕೊಂಡು ನೀವು ಕೂಡ ಕಾಸ್ಟ್ ಅಯರ್ನ್ ತವ ತಗೊಂಡ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ನನಗಂತೂ 100% ರಿಸಲ್ಟ್ ಬಂದಿದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಈಗಲೇ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.